ಒಬ್ಬ ರಾಜನಿದ್ದ. ಅವನ ಬಳಿ ಅಪಾರ ಸಂಪತ್ತು, ಅಧಿಕಾರ, ಸೈನ್ಯ, ಅರಮನೆ ಎಲ್ಲವೂ ಇತ್ತು. ಒಂದು ದಿನ ಒಬ್ಬ ಋಷಿ ರಾಜನನ್ನು ಕೇಳಿದರು, ರಾಜನೇ, ಇವೆಲ್ಲವೂ ಎಷ್ಟು ದಿನ ನಿನ್ನೊಂದಿಗೆ ಇರುತ್ತವೆ? ಆಗ ರಾಜ ಉತ್ತರ ಕೊಡಲಿಲ್ಲ. ಸ್ನೇಹಿತರೆ, ಇದೇ ಪ್ರಶ್ನೆಯನ್ನು ಇಂದು ಅವರು ನಮಗೂ ಸಹಿತ ಇದನ್ನು ಕೇಳುತ್ತಿದ್ದಾರೆ. ಅದು ಏನಂತ ಹೇಳಿದ್ರೆ, ಅಭಾವ ವಧಿಯೋ ಭಾವ ನಿಧನಾವಧಿ ಜೀವಿತಂ ಅವಿವೇಕ ವಧಿರ್ಯೇನ ನ ಜಾಯತೆ ಭ್ರಮಂ. ಈ ಒಂದು ಶ್ಲೋಕದಲ್ಲಿ ಜೀವನದ ಅತ್ಯಂತ ದೊಡ್ಡ ಸತ್ಯ ಅಡಗಿದೆ. ಈ ಶ್ಲೋಕದ ಅರ್ಥ ಏನಂದ್ರೆ, ಅಭಾವ ವಧಿಯೋ ಭಾವವು, ಅಭಾವ ವಧಿಯೋ ಭಾವ ಅಂದರೆ ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದಕ್ಕೂ ಒಂದು ದಿನ ಅಂತ್ಯವಿದೆ. ಇಂದು ಹೊಸದಾಗಿ ಕಾಣುವ ಮನೆ, ಕಾರು, ಹಣ, ಅಧಿಕಾರ ಮತ್ತು ಸೌಂದರ್ಯ ಇವೆಲ್ಲವೂ ಶಾಶ್ವತವಲ್ಲ. ಅನಾವಧಿ ಜೀವಿತಂ ಅಂದರೆ ನಮ್ಮ ಜೀವನವು ಮರಣದವರೆಗೆ ಮಾತ್ರ. ನಾವು ಎಷ್ಟು ದೊಡ್ಡವರಾದರೂ, ಎಷ್ಟು ಶ್ರೀಮಂತರಾದರೂ, ಎಷ್ಟು ಪ್ರಸಿದ್ಧರಾದರೂ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗಲೇಬೇಕು. ನಾನು ಒಂದು ಕತೆ ಹೇಳ್ತೀನಿ, ಇದರಿಂದ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಒಬ್ಬ ವ್ಯಾಪಾರಿ ಇದ್ದ. ಅವನು ಜೀವನ ಪೂರ್ತಿ ಹಣ ಸಂಪಾದಿಸಿದ. ತನ್ನ ಕುಟುಂಬಕ್ಕೂ ಸಮಯ ಕೊಡಲಿಲ್ಲ. ಆರೋಗ್ಯವನ್ನು ಕಡೆಗಣಿಸಿದ. ಒಂದು ದಿನ ಅವನಿಗೆ ಆರೋಗ್ಯ ಕಾಯಿಲೆ ಉಂಟಾಯಿತು. ಅವನ ಬಳಿ ಕೆಲವು ದಿನಗಳು ಉಳಿದವು. ಆವಾಗ ಅವನಿಗೆ ಅರ್ಥವಾಯಿತು, ಹಣದಿಂದ ಸಮಯವನ್ನು ಖರೀದಿಸಲು ಸಾಧ್ಯವಿಲ್ಲ. ಹಣದಿಂದ, ಅಧಿಕಾರದಿಂದ ಸಾವನ್ನು ತಡೆಯಲು ಸಾಧ್ಯವಿಲ್ಲ. ಈ ಶ್ಲೋಕದ ಮುಖ್ಯ ಉದ್ದೇಶ, ವಾಲ್ಮೀಕಿ ಮಹರ್ಷಿಗಳು ಹೇಳುವುದು ಏನೆಂದರೆ, ನಮ್ಮ ದೊಡ್ಡ ಶತ್ರು ಬಡತನವಲ್ಲ, ನಮ್ಮ ದೊಡ್ಡ ಶತ್ರು ಅವಿವೇಕ. ಅಂದರೆ ಯಾವುದು ಶಾಶ್ವತ, ಯಾವುದು ತಾತ್ಕಾಲಿಕ, ಯಾವುದು ಧರ್ಮ ಮತ್ತು ಯಾವುದು ಅಧರ್ಮ, ಇವುಗಳನ್ನು ಗುರುತಿಸದಿರುವುದೇ ಅವಿವೇಕ. ಅದೇ ನಮ್ಮ ಎಲ್ಲಾ ದುಃಖಗಳ ಮೂಲ. ಜೀವನದಲ್ಲಿ ಹೇಗೆ ಇದನ್ನು ಅನುಸರಿಸಬೇಕು? ಪ್ರತಿದಿನ ನಿಮ್ಮನ್ನು ನೀವು ಈ 3 ಪ್ರಶ್ನೆಗಳನ್ನು ಕೇಳಿಕೊಳ್ಳಬೇಕು. ಮೊದಲನೆಯದು, ನಾನು ಮಾಡುತ್ತಿರುವ ಕೆಲಸ ಧರ್ಮಕ್ಕೆ ಸರಿಯೇ? ಎರಡನೆಯದು, ನಾನು ಕೋಪ ಮತ್ತು ಅಹಂಕಾರದಿಂದ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೇನೆಯೇ ಅಂತ ಕೇಳಿಕೊಳ್ಳಿ. ಮತ್ತೆ ಮೂರನೆಯದು, ಇಂದು ನನ್ನ ಕೊನೆಯ ದಿನವಾದರೆ ಇದೇ ರೀತಿ ಬದುಕುತ್ತಿದ್ದೇನೆಯೇ? ಈ 3 ಪ್ರಶ್ನೆಗಳನ್ನು ಪ್ರತಿದಿನ ನಿಮ್ಮನ್ನು ಕೇಳಿಕೊಳ್ಳಿ. ಈ ಪ್ರಶ್ನೆಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಸ್ನೇಹಿತರೆ, ಹಣ ಸಂಪಾದಿಸಿ, ಹೆಸರು ಗಳಿಸಿ, ಯಶಸ್ಸು ಪಡೆಯಿರಿ. ಆದರೆ ಒಂದು ಕ್ಷಣವು ಜೀವನ ಶಾಶ್ವತ ಎಂದು ಭಾವಿಸಬೇಡಿ. ವಿವೇಕದಿಂದ ಬದುಕಿದ ಜೀವನವೇ ನಿಜವಾದ ಯಶಸ್ಸು. ಇದೇ ವಾಲ್ಮೀಕಿ ಮಹರ್ಷಿಗಳ ಈ ಅದ್ಭುತ ಶ್ಲೋಕದ ಸಂದೇಶ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೂ ಇಂತಹ ಅಮೂಲ್ಯ ಶ್ಲೋಕಗಳ ಅರ್ಥ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.